ನಮಸ್ಕಾರ ವೀಕ್ಷಕರೇ, ಪವಿತ್ರ ಪಾಕಶಾಲೆಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ಚಟ್ಪಟ್ ಅಂತ ಹೇಳಿ ಈಸಿಯಾಗಿ ತರಕಾರಿ ಪಲಾವ್ನ ಮಾಡೋದನ್ನ ಹೇಳ್ಕೊಡ್ತೀನಿ. ಇದು ಒಂದು ಒಳ್ಳೆ ರೆಸಿಪಿ, ಈಸಿಯಾಗಿ ಬೇಗ ಆಗುತ್ತೆ. ಮೊದಲಿಗೆ ತರಕಾರಿಗಳನ್ನ ಎತ್ತಿಟ್ಕೊಳ್ಳಿ. ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ, ಹಾಗೆ ಅವರೆಕಾಯಿ ಸೀಸನ್ ಇರೋದ್ರಿಂದ ಅವರೆಕಾಯಿನ ಯೂಸ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಎಲ್ಲ ತರಕಾರಿಗಳನ್ನು ಹೆಚ್ಚಿಟ್ಕೊಳ್ಳಿ. ನಂತರ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ಕೊಂಡ ನಂತರ ನೀವು ಅವುಗಳನ್ನ ಸೈಡಲ್ಲಿ ಎತ್ತಿಟ್ಕೊಳ್ಳಿ. ನೆಕ್ಸ್ಟು ಮಸಾಲೆ ರುಬ್ಕೊಳ್ಳೋದಕ್ಕೆ ಅಂತೇಳಿ ತೆಂಗಿನಕಾಯಿ, ಪುದೀನ, ಶುಂಠಿ, ಕೊತ್ತಂಬರಿ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಜಾರ್ನಲ್ಲಿ ಹಾಕ್ಕೊಂಡು ಅದನ್ನು ನೀಟಾಗಿ ರುಬ್ಕೋಬೇಕು. ಹಾಗೆ ನಾನು ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ, ಏಕೆಂದರೆ ಒಳ್ಳೆ ಟೇಸ್ಟ್ ಸಿಗುತ್ತೆ. ಹಾಗಾಗಿ ಇದನ್ನೆಲ್ಲ ಹಾಕಿ ಒಂದು ಜಾರ್ನಲ್ಲಿ ನುಣ್ಣಗೆ ರುಬ್ಕೋಬೇಕು. ಈ ರೀತಿ ಮಸಾಲಾನ ರೆಡಿ ಮಾಡ್ಕೊಳ್ಳಿ. ನಂತರ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೊಳ್ಳಿ, ಹಾಗೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡ ನಂತರ ಕ್ಲೋಸ್ ಮಾಡಿ ಅದನ್ನು ಮಿಕ್ಸಿನಲ್ಲಿ ನುಣ್ಣಗೆ ರುಬ್ಕೊಳ್ಳಿ. ಈ ಥರ ಚೆನ್ನಾಗಿ ರುಬ್ಕೊಳ್ಳೋದ್ರಿಂದ ಮಸಾಲೆ ತುಂಬ ಚೆನ್ನಾಗಿರುತ್ತೆ. ಒಂದು 3 ಈರುಳ್ಳಿ, ಒಂದು 3 ಟೊಮೆಟೊನೂ ಹೆಚ್ಕೊಳ್ಳಿ. ನೀಟಾಗಿ ಸ್ಲೈಸ್ ಮಾಡ್ಕೊಂಡಾದ ನಂತರ ಇದು ಪಾನ್ ಇಟ್ಬಿಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಒಗ್ಗರಣೆಗೆ ಅಂತೇಳಿ ಒಗ್ಗರಣೆ ಹಾಕಬೇಕಾದ್ರೆ ಮಸಾಲಗಳನ್ನು ಹಾಕಬೇಕು. ಪಲಾವ್ ಎಲೆ, ಚಕ್ಕೆ, ಲವಂಗ, ಸೋಂಪನ್ನು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳೋಕ್ಕೆ 1-2 ನಿಮಿಷ ಟೈಮ್ ತೊಗೊಳುತ್ತೆ. ಚೆನ್ನಾಗಿ ಈ ಥರ ಫ್ರೈ ಆಗ್ತಾ ಇರಲಿ. ಟೊಮೆಟೊನು ಆ್ಯಡ್ ಮಾಡ್ಕೊಳ್ಳಿ, ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 1-2-3 ನಿಮಿಷ ಚೆನ್ನಾಗಿ ಫ್ರೈ ಆಗ್ತಾ ಇರಲಿ. ಈ ಥರ ಕೈ ಆಡಿಸ್ತಾ ಇರಿ. ಅದು ಚೆನ್ನಾಗಿ ಫ್ರೈ ಆದ ನಂತರ ರುಬ್ಬಿಟ್ಕೊಂಡಂಥ ಮಸಾಲಾನ ಎತ್ಕೊಳ್ಳಿ. ರುಬ್ಬಿಟ್ಟಂಥ ಮಸಾಲ ಎತ್ಕೊಂಡು ಅದಕ್ಕೆ ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ. ಚೆನ್ನಾಗಿ ಘಮ ಅಂತ ಅದೆಲ್ಲ ವಾಸನೆ ಬರಬೇಕು. ಆವಾಗ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ. ಈ ಥರ 1-2-3 ನಿಮಿಷ ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇರಿ. ಹಾಗೆ ನಾವು ಇನ್ನೊಂದು ಕಡೆ ಎತ್ತಿಟ್ಟಿರ್ತೀವಲ್ಲ ತರಕಾರಿಗಳನ್ನ ತೊಳೆದು ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಬೇಕಾಗುತ್ತೆ. ಎತ್ತಿಟ್ಕೊಂಡಂಥ ತರಕಾರಿಗಳನ್ನ ಈಗ ನೀವು ಆ್ಯಡ್ ಮಾಡ್ತಾ ಹೋಗಿ. ಈ ತರಕಾರಿಗಳನ್ನು ಫ್ರೆಶ್, ನಮ್ಮ ಹಳ್ಳಿ ಕಡೆ ಅಂತೂ ಒಳ್ಳೆ ಫ್ರೆಶ್ ತರಕಾರಿ ಸಿಗುತ್ತೆ. ಪ್ರತಿ ವಾರ ಸಂತೆ ಆಗ್ತಾ ಇರುತ್ತೆ. ತಂದುಬಿಟ್ಟು ವಾರಕ್ಕೆ 3 ಸತಿ ಪಲಾವ್ ಮಾಡಿದ್ದೋ ನಮ್ಮ ಮನೇಲಿ ತಿಂತಾ ಇರ್ತೀವಿ. ತುಂಬ ಟೇಸ್ಟಿಯಾಗಿ ಬರುತ್ತೆ ಪಲಾವು. ಹಾಗೆ ಈ ಥರ ಮಾಡಿಕೊಂಡು ನೀವು ಟೇಸ್ಟ್ ಮಾಡಿ. ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಳ್ಳಿ. ನಮಗೆ ಎಷ್ಟು ಬೇಕು ಅಷ್ಟನ್ನು ನಾವು ಎಷ್ಟು ಜನ ಇರ್ತೀವಿ ಅದ್ರ ಮೇಲೆ ನೀರನ್ನ ಆ್ಯಡ್ ಮಾಡ್ಕೊತೀವಿ. ನಿಮ್ಮ ಮನೇಲಿ ಎಷ್ಟು ಜನ ಇರ್ತೀರ ಅದ್ರ ಮೇಲೆ ನೋಡಿ ನಿಮಗೆ ಎಷ್ಟು ಬೇಕಾಗುತ್ತೆ ಕ್ವಾಂಟಿಟಿ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ನಂತರ ಅಕ್ಕಿನ ತೊಳೆದು ಇಟ್ಕೊಂಡಿರ್ತೀವಿ. ನಮಗೆ ಎಷ್ಟು ಜನ ಇರ್ತೀವಿ ಅದ್ರ ಮೇಲೆ ಎಷ್ಟು ಬೇಕಾಗುತ್ತೆ ಆ ಥರ ಅಕ್ಕಿನ ನೀವು ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಇದರಲ್ಲಿ ನೋಡಿ ಅಕ್ಕಿ ಹಾಕ್ಬಿಟ್ಟು ಅದೆಲ್ಲದು ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಫೈನಲ್ಗೆ ಇದೇ ಇರೋದು. ಸ್ವಲ್ಪ ಜಾಸ್ತಿ ಕಮ್ಮಿ ಹಾಕೋಂಗಿಲ್ಲ, ಕರೆಕ್ಟಾಗಿ ಹಾಕಬೇಕು. ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದ್ರ ಲೆವೆಲ್ ಇಷ್ಟೇ. ನೆಕ್ಸ್ಟ್ ಅದು ಕುಕ್ಕರ್ನ ಕ್ಲೋಸ್ ಮಾಡಿ. ಕುಕ್ಕರ್ನ ನೀವು ಕ್ಲೋಸ್ ಮಾಡಿದ ನಂತರ 2 ವಿಷಲ್ ಸಾಕು, 3 ವಿಷಲ್ ಬೇಡ. 2 ವಿಷಲ್ ಸಾಕು. 2 ವಿಷಲ್ನ ಆರಾಮಾಗಿ ನಿಮಗೆ ಆಗೋಗುತ್ತೆ. 1-2 ವಿಷಲ್ ಆಯಿತಾ, ನೀವು ಓಪನ್ ಮಾಡಿ ಮೇಲೇ ಎಲ್ಲ ಮಸಾಲ ಕುಂತಿರುತ್ತೆ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫುಲ್ ಕೆಳಗಡೆ ಎಲ್ಲ ಒತ್ತಿಸ್ಬಾರ್ದು. ಅದಕ್ಕೆ 2 ವಿಷಲ್ ಸಾಕು ಅಂತ ಹೇಳಿದ್ದು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೀವು ಸವಿಯೋದಕ್ಕೆ ಈಗ ಪಲಾವ್ ರೆಡಿ. ಇದ್ರ ಜೊತೆಗೆ ನಿಮಗೆ ಸ್ವಲ್ಪ ಮೊಸರು ಬಜ್ಜಿ ಮಾಡಿಕೊಂಡ್ರೆ
ಇನ್ನು ತುಂಬ ಟೇಸ್ಟಿಯಾಗಿರುತ್ತೆ. ಒಳ್ಳೆ ಹೋಟೆಲ್ ಥರನೇ ಟೇಸ್ಟ್ ಬರುತ್ತೆ. ಎಂಜಾಯ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.